ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅಶುರಂಜು ಯೂಟ್ಯೂಬ್ ಶಾರ್ಟ್ಸ್. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ಸ್ಗೆ. ಚೆನ್ನಾಗಿ ಮಾಡ್ತಿದ್ಯಾ, ಕಂಟೆಂಟ್ಸ್ಗಿಂತ ನಿನ್ನ ವೀಡಿಯೋಸ್ಗಳು ಚೆನ್ನಾಗಿ ಬರ್ತಿದೆ, ಎಡಿಟಿಂಗ್ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನ್ನ ಹೀಗೆ ಸದಾ ಇರಬೇಕು ಅಂತ ಹೇಳ್ಕೊತೀನಿ. ನನ್ನ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ವೀಡಿಯೋಸ್ಗೆ ನಾನು ಹಾಕಿ ಆಲ್ರೆಡಿ 1 ಮಂತ್ ಆಗೋಕ್ಕೇನೋ ಅಪ್ರಾಕ್ಸಿಮೇಟ್ಲಿ 1 ಮಂತ್ ಆಗಿದೆ. ಕಾರಣ ರೀಸನ್ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ವಿತೌಟ್ ರೀಸನ್ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಇದೆ. ವೀಡಿಯೋಸ್ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತಂದರೆ, ಆ್ಯಕ್ಚುಲಿ ಇದು ಪ್ರೀವಿಯಸ್ ಒಂದು ವ್ಲಾಗ್ ಮಾಡಿದೆ, 17 ಮಿನಿಟ್ಸ್ ವ್ಲಾಗ್ ಮಾಡಿದೆ. ಒಂದು ಚೆನ್ನಾಗಿ ಮಾಡಿದೆ ಮಾತ್ರ. ನನಗೆ ಅಷ್ಟು ಬೇಜಾರಾಗ್ತಿದೆ. ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕಾಮಿಡಿ ಗಿಮಿಡಿ ಎಲ್ಲ ಸೌಂಡ್ ಕೊಟ್ಟು ಸಖತ್ತಾಗಿ ಎಡಿಟ್ ಮಾಡಿದೆ. 17 ನಿಮಿಷದ ವ್ಲಾಗು. ಅದೇನಾಗೋಯ್ತು, ಎಲ್ಲ ವ್ಲಾಗ್ 17 ಮಿನಿಟ್ಸ್ ವ್ಲಾಗ್ನ ಎಡಿಟ್ ಮಾಡಿ ಇನ್ನೇನು ಎಕ್ಸ್ಪ್ಲೋರ್ ಅಂದರೆ ನನ್ನ ಏನು ಎಡಿಟಿಂಗ್ ಆ್ಯಪ್ ಇದೆ, ಆ ಆ್ಯಪಿಂದ ಇನ್ನೇನು ಗ್ಯಾಲರಿ ತೊಗೋಬೇಕಿತ್ತು. ಅಷ್ಟರಲ್ಲಿ ನಿಮ್ಮ ಹತ್ರ ಸ್ಟೋರೇಜ್ ಇಲ್ಲ ಅಂತ ಬಂದ್ಬಿಡ್ತು. ಸರಿ, ಸ್ಟೋರೇಜ್ ಇಲ್ಲ ಅಂತಂದ್ರೆ ಇನ್ನೇನು ಮಾಡೋದು, ಬೇಡದಂಗಿರೋ ವೀಡಿಯೋಸ್ನೆಲ್ಲ ನಾನು ಡಿಲೀಟ್ ಮಾಡಿ ಆಮೇಲೆ ತೊಗೊಳೋಣ ಅಂತ ನಾನೇನು ಮಾಡಿದೆ, ಅದು ಡಿಲೀಟ್ ಮಾಡಿದ್ರು ಕೂಡ ಸ್ಟೋರೇಜ್ ಇಲ್ಲ ಅಂತ ಬಂತು. ನಾನು ಎಡಿಟಿಂಗ್ಸ್ ಅವ್ರಿಗೆ ಪ್ರಾಬ್ಲಮ್ ಏನಂದರೆ ಪೇಷನ್ಸ್ ಇರಲ್ಲ. ನಿಜ ಹೇಳ್ತೀನಿ, ಪೇಷನ್ಸ್ ಅಂತೂ ಇರಲ್ಲ. ನನಗೂ ತಲೆ ಹೆಂಗೆ ಆಡಿದ್ಕು. ಸೊ ನಾನೇನು ಮಾಡಿದೆ, ಫೈಲ್ ಮ್ಯಾನೇಜರ್ಗೆ ಹೋಗಿ ಇರೋ ಬರೋದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನನಗೆ ಗೊತ್ತೇ ಆಗಿಲ್ಲ, ನನಗೆ ಇಲ್ಲಿ ಡಿಲೀಟ್ ಮಾಡಿದ್ರೆ ಅಲ್ಲಿ ಹೋಗುತ್ತೆ ಅಂತ ನನಗೆ ಗೊತ್ತೇ ಆಗಿಲ್ಲ. ಯಾಕೆಂದರೆ ಆ ವಿಡಿಯೋ ನನಗೆ ಆದರೆ ನಾನು ಬಂದ್ಬಿಟ್ಟು ಸಾಕು ಅಂತ ಅಷ್ಟೇ ತನಕ ಕಾಯ್ತಿದ್ದು. ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸರಿ, ಮತ್ತೆ ನಾನು ಆ್ಯಪಿಗೆ ಬಂದುಬಿಟ್ಟು ನೋಡ್ತೀನಿ ವೀಡಿಯೋಸ್ನ. ಒಂದು ವೀಡಿಯೋಸು ಇಲ್ಲ, ಎಡಿಟಿಂಗ್ ಮಾಡಿದ್ದೆಲ್ಲ ಡಿಲೀಟ್. ಸ್ಪೀಚ್ಲೆಸ್, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಬೇಜಾರಾಗಿದ್ದೀನಿ ನಾನು ಅವತ್ತು. ಅಂದರೆ ನಾನು ವೀಡಿಯೋನ ಬಂದು 17 ನಿಮಿಷದ ವ್ಲಾಗ್ನ ಎಡಿಟ್ ಮಾಡೋಕ್ಕೆ 3 ದಿನ ತೊಗೊಂಡಿದ್ದೀನಿ ಅಂತಂದರೆ ಎಷ್ಟು ಕಷ್ಟ ಇರ್ಬೋದು ಲೆಕ್ಕ ಹಾಕೊಳ್ಳಿ ನೀವೇ. ಅದು ತುಂಬ ಕಷ್ಟ. ದಯವಿಟ್ಟು ನನಗೆ ಅಂತಲ್ಲ, ಯಾರ್ಯಾರು ಎಡಿಟ್ ಮಾಡ್ತಾರೆ, ಯಾರು ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತಾರೆ, ಎಲ್ಲರಿಗೂ ಸಪೋರ್ಟ್ ಮಾಡಿ ದಯವಿಟ್ಟು. ನನ್ನ ಕಡೆಯಿಂದ ನಾನು ಸಪೋರ್ಟ್ ಮಾಡ್ತೀನಿ. ಮೀನ್ಸ್ ಫ್ರೆಶ್ ಫೀಲಿಂಗ್ ತೊಗೊಂಡಿದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದು, ದೇವಸ್ಥಾನದಿಂದ ಬಂದಿದ್ದೀವಿ. ಆ ವಿಡಿಯೋ ಮುಗ್ದಾಯ್ತು, ಅದಕ್ಕೆ ಆ ಚಾಪ್ಟರ್ ಮುಗ್ದಾಯ್ತು. ನಾನು ಏನು 17 ನಿಮಿಷದ ವಿಡಿಯೋ ಮಾಡಿದೆ, ಆದರೆ ಮತ್ತೆ ಬರಲ್ಲ, ಮತ್ತೆ ಮಾಡೋಕ್ಕೆ ಹೋಗಲ್ಲ. ಬಟ್ ಇನ್ನು 2 ವ್ಲಾಗ್ ರೆಡಿ ಆಗ್ತಾ ಇದೆ, ಹೊಸ ವ್ಲಾಗ್. ಅದು 2 ಎಡಿಟಿಂಗ್ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನನ್ನ ತಂಗಿನೂ ಮಾಡ್ತಿದ್ದಾಳೆ. ಸೊ ಇದು ಅಶುರಂಜು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಇಬ್ಬರು ಮಾಡ್ತಾ ಇದ್ದೀವಿ. ತುಂಬ ಕಷ್ಟ ಆಯಿತು ಎಡಿಟಿಂಗ್ ಮಾಡೋದು. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಯಾಕೆ ಬರ್ತಾ ಇಲ್ಲ ಅಂತ ಯಾರ್ಯಾರು ಕೇಳ್ತಿದ್ರ ಅವರೆಲ್ಲರಿಗೂ ಸಾರಿ. ಆ್ಯಂಡ್ ಯಾರು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ರೀಸನ್ ಸ್ಟೋರೇಜ್ ಇಲ್ಲ, ಪರ್ಸನಲ್ ಪ್ರಾಬ್ಲಮ್, ಜೊತೆಗೆ ಹುಷಾರು ಕೂಡ ಇರಲಿಲ್ಲ. ಆ ರೀಸನ್ಗೆ ಈ 1 ಮಂತ್ ನನ್ನ ವೀಡಿಯೋ ಹಾಕೋಕ್ಕಾಗಿಲ್ಲ. ಜೊತೆಗೆ ಈ 17 ನಿಮಿಷದ ವೀಡಿಯೋ ಯಾವಾಗ ಡಿಲೀಟ್ ಆಯಿತು ಅವಾಗ ನಾನು ಫುಲ್ ಸ್ಟ್ರೆಸ್ ಆಗೋಯ್ತು. ವೀಡಿಯೋನೂ ಬೇಡ, ಯೂಟ್ಯೂಬ್ ಚಾನಲು ಬೇಡ ಅನ್ಸ್ಬಿಡ್ತು. ಬಟ್ ಈ ರೀಸನ್ಗೆ ನಾನು ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇದೊಂದೇ ರೀಸನ್. ಇಷ್ಟೇ ಹೇಳ್ಬೇಕಿದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಅಚ್ಚುಕಟ್ಟಾಗಿ ವೀಡಿಯೋ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ನನ್ನ ತಲೆ ಎಲ್ಲ ನನ್ನ ವೀಡಿಯೋ ಕಡೆ ಇರಬೇಕು, ಬೇರೆ ಕಡೆ ಇದ್ದರೆ ಹಿಂಗೆ ಆಗೋದು. ಸೊ ಸಪೋರ್ಟ್ ಮಾಡಿ ದಯವಿಟ್ಟು. ಇದನ್ನು ಹೇಳಬೇಕಿತ್ತು, ಹಂಗಾಗಿ ವೀಡಿಯೋ ಮಾಡ್ತಿದ್ದೀನಿ. ಇನ್ನು ಮುಂದೆ ನನ್ನ ಕಡೆಯಿಂದ, ನನ್ನ ತಂಗಿ ಕಡೆಯಿಂದ ವೀಡಿಯೋಸ್ ಬಂದೇ ಬರುತ್ತೆ. ಹುಷಾರಾಗಿ ಎಡಿಟ್ ಮಾಡ್ತೀನಿ, ಹುಷಾರಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.